Students, so far ನಾವು ವಾಟ್ ಇಸ್ ಬಿಸ್ನೆಸ್ ಸೈಕಲ್ ಅಂಡ್ ಕಾಸಸ್ ಫಾರ್ ಬಿಸ್ನೆಸ್ ಸೈಕಲ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ವಾಟ್ ಆರ್ ದ ಸ್ಟೇಜಸ್ ಆಫ್ ಬಿಸ್ನೆಸ್ ಸೈಕಲ್ ಆರ್ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್ ಆರ್ ವ್ಯಾವಹಾರಿಕ ಚಕ್ರದ ಹಂತಗಳ ಬಗ್ಗೆ ನಾವು ತಿಳ್ಕೊತೀವಿ. ಇನ್ ಜನರಲ್ ಸೆನ್ಸ್ ಬಿಸ್ನೆಸ್ ಸೈಕಲ್ ಹ್ಯಾಸ್ ಓನ್ಲಿ ಟೂ ಪಾರ್ಟ್ಸ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್. ಮೇಯ್ನಾಗಿ ಹೇಳಬೇಕಂತ ಹೇಳಿದರೆ ಎಕ್ಸ್ಪ್ಯಾನ್ಷನ್ ಮತ್ತು ಕಾಂಟ್ರಾಕ್ಷನ್ ಒಂದು ಫೇಸು ಮತ್ತು ಡಿಪ್ರೆಷನ್ ಒಂದು ಫೇಸು, ಎರಡು ಫೇಸ್ ಅಥವಾ ಎರಡು ಸ್ಟೇಜಸ್ಸು ಬಿಸ್ನೆಸ್ ಸೈಕಲ್ಲಿ ಬರುತ್ತೆ. ಇನ್ ಬಿಟ್ವೀನ್ ದೋಸ್ ಟು ಮೇನ್ ಪಾರ್ಟ್ಸಲ್ಲಿ ವಿ ಹ್ಯಾವ್ ಕಮ್ ಅಕ್ರಾಸ್ ಫ್ಯೂ ಮೋರ್ ಇಂಟರ್ ಕನೆಕ್ಟೆಡ್ ಮತ್ತು ಇಂಟರ್ ರಿಲೇಟೆಡ್ ಫೇಸಸ್ನ ನೋಡ್ಬೋದು. ಸೊ ಅವು ಯಾವ್ಯಾವಂತ ನೋಡೋಣ. there are 5 stages of business cycle. In between contraction ಮತ್ತು ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಮತ್ತು ಡಿಪ್ರೆಷನ್ ಸ್ಟೇಜಲ್ಲಿ ಮಧ್ಯ ಬರೋದು ಅಂಥವು ಅಂತ ಹೇಳಿದ್ರೆ ರಿಕವರಿ ಆರ್ ರಿವೈವಲ್ ಸ್ಟೇಜು, ಪ್ರಾಸ್ಪೆರಿಟಿ ಆರ್ ಫುಲ್ ಎಂಪ್ಲಾಯ್ಮೆಂಟ್, ಬೂಮ್ ಆರ್ ಓವರ್ ಫುಲ್ ಎಂಪ್ಲಾಯ್ಮೆಂಟ್ ಆರ್ ಇನ್ಫ್ಲೇಷನ್ ಬರುತ್ತೆ. ಸೊ ಇವು ಯಾವ ರೀತಿ ಬಿಸ್ನೆಸ್ ಸೈಕಲಲ್ಲಿ ಫ್ಲಕ್ಚುಯೇಟ್ನ ತರ್ತವೆ ಅಂತ ನೋಡೋಣ. ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಿಸ್ನೆಸ್ ಸೈಕಲ್ ಆರ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಬಿಸ್ನೆಸ್ ಸೈಕಲ್. ಇನ್ ಫಸ್ಟ್ ಸ್ಟೇಜಲ್ಲಿ ಡಿಪ್ರೆಷನ್ ಅಂತ ಹೇಳಿದ್ರೆ ಎಲ್ಲ ಎಕನಾಮಿಕ್ ಆ್ಯಕ್ಟಿವಿಟೀಸು ಕೂಡ ರಿಡ್ಯೂಸ್ ಆಗ್ತಾ ಹೋಗ್ತವೆ, ಡಿಕ್ರೀಸ್ ಆಗ್ತಾ ಹೋಗ್ತವೆ. ಆ್ಯಂಡ್ ಕಾಂಟ್ರಾಕ್ಷನ್ ಅಂತ ಹೇಳಿದ್ರೆ ರಿವೈಸಬಲ್ ರಿಡಕ್ಷನ್ ಇನ್ ದ ಸೈಜ್ ಆಫ್ ದಿ ಎಕನಾಮಿ. ಗ್ರಾಜುಯಲ್ ಆಗಿ ಎಲ್ಲ ಎಕನಾಮಿಕ್ ಆ್ಯಕ್ಟಿವಿಟೀಸು ರಿಡ್ಯೂಸ್ ಆಗ್ತವೆ. ನಾಟ್ ಓನ್ಲಿ ಎಂಪ್ಲಾಯ್ಮೆಂಟ್, ನಾಟ್ ಓನ್ಲಿ ಇನ್ಕಮ್, ನಾಟ್ ಓನ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಬಟ್ ಹೋಲ್ ಸಮಗ್ರ ಆರ್ಥಿಕ ಚಟುವಟಿಕೆ ಕೂಡ ರಿಡ್ಯೂಸ್ ಆಗ್ತಾ ಹೋಗ್ತವೆ. ಸೊ ಅದಕ್ಕೆ ಇದನ್ನು ಡೌನ್ ಸ್ವಿಂಗ್ ಅಂತ ಕೂಡ, ಈ ಸ್ಟೇಜನ್ನು ನಾವು ಡೌನ್ ಸ್ವಿಂಗ್ ಅಂತ ಕೂಡ ಕರಿತೀವಿ. ಹಿಯರ್ ಆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಬಿಲೋ ದ ನಾರ್ಮಲ್ ಲೆವೆಲ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಸ್ಟೇಜ್, that is recovery or revival. It is a stage where ಎಲ್ಲ economic activities they are getting started towards rising. ರೈಸ್ ಅಂದರೆ ಮಂದಗತಿಯಲ್ಲಿ ಎಲ್ಲ ಆಕ್ಟಿವಿಟೀಸು ರೈಸ್ ಆಗ್ತಾ ಹೋಗ್ತವೆ. ಹಿಯರ್ ಆಲ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಟುವರ್ಡ್ಸ್ ದ ನಾರ್ಮಲ್ ಲೆವೆಲ್. ದ ಥರ್ಡ್ ಸ್ಟೇಜ್ ಇಸ್ ದಟ್ ಪ್ರಾಸ್ಪೆರಿಟಿ ಆರ್ ಫುಲ್ ಎಂಪ್ಲಾಯ್ಮೆಂಟ್. ಆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಏನು ಬರ್ತವೆ ಅವೆಲ್ಲವೂ ಕೂಡ ಈಕ್ವಲ್ ಆರ್ ಹೈಯರ್ ದ್ಯಾನ್ ದಿ ನಾರ್ಮಲ್ ಲೆವೆಲ್ ಇಲ್ಲಿರುತ್ತೆ. ಆ್ಯಂಡ್ ದ ಫೋರ್ತ್ ಸ್ಟೇಜ್ ದಟ್ ಈಸ್ ಬೂಮ್ ಆರ್ ಓವರ್ ಫುಲ್ ಎಂಪ್ಲಾಯ್ಮೆಂಟ್ ಆರ್ ಇನ್ಫ್ಲೇಷನ್. ಈ ಪೀರಿಯಡಲ್ಲಿ ಆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಥವಾ ಓವರಾಲ್ ಎಕನಾಮಿ ಸಿಸ್ಟಮ್ ಏನಾಗಿರುತ್ತೆ ಅಂದರೆ ಓವರ್ ದಿ ನಾರ್ಮಲ್ ಲೆವೆಲ್, ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕಿಂತ ಹೈಯರ್ ಆ್ಯಕ್ಟಿವಿಟೀಸು, ಓವರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಿರುತ್ತೆ, ಓವರ್ ಪ್ರೊಡಕ್ಷನ್ ಇರುತ್ತೆ, ಓವರ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಇನ್ಫ್ಲೇಷನ್ ಅಥವಾ ಬೂಮ್ ಓವರ್ ಫುಲ್ ಎಂಪ್ಲಾಯ್ಮೆಂಟ್ ಸ್ಟೇಜ್ ಅಂತ ಬಿಸ್ನೆಸ್ ಸೈಕಲ್ಲಿ ಕರೀತಾರೆ. ಆ್ಯಂಡ್ ದ ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಅಂತ ಹೇಳಿದ್ರೆ ರಿಸೆಷನ್. ಈ ರಿಸೆಷನಲ್ಲಿ it is a stage where all economic activities get back to the original position, that is depression. ಏನು ಇಲ್ಲಿ ನಾವು ರಿಕವರಿ ಅಥವಾ ಪ್ರಾಸ್ಪೆರಿಟಿ ಅಥವಾ ಬೂಮ್ ಸ್ಟೇಜಿಗೆ ಹೋಗಿ ಎಲ್ಲ ಎಕನಾಮಿಕ್ ಆ್ಯಕ್ಟಿವಿಟು ದೇ ವಿಲ್ ಬಿ ರಿವರ್ಸಿಂಗ್ ಟುವರ್ಡ್ಸ್ ಡಿಪ್ರೆಷನ್ ಸ್ಟೇಜಿಗೆ ಮತ್ತೆ ಅವು ಮರುಕಳಿಸ್ತವೆ. ಇವು ಎಲ್ಲವನ್ನು ನಾವೇನಂತ ಕರಿತೀವಿ ಅಂದರೆ ಸ್ಟೇಜಸ್ ಆಫ್ ದಿ ಬಿಸ್ನೆಸ್ ಸೈಕಲ್ ಆರ್ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಡಿಸ್ಕಸ್ಡ್ ಬಿಲೋ. ಇವು ಯಾವ ರೀತಿ ಚೇಂಜಸ್ ಆಗ್ತವೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದು ಸ್ಟೇಜಸ್ ಆಫ್ ಬಿಸ್ನೆಸ್ ಸೈಕಲ್ ಡಯಾಗ್ರಾಮ್. ಯಾವ ರೀತಿ ಬಿಸ್ನೆಸ್ ಆ್ಯಕ್ಟಿವಿಟೀಸು ಮೂಮೆಂಟ್ನ ತೊಗೊಳ್ತವೆ ಮತ್ತು ಯಾವ ರೀತಿ GDP ನಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ನಾನು ಆಫ್ಟರ್ ದಿ ಸ್ಟೇಜಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಅಂತ ಹೇಳಿದರೆ ಡಿಪ್ರೆಷನ್. ಫಸ್ಟ್ ಸ್ಟೇಜ್ ಡಿಪ್ರೆಷನ್, ಕಾಂಟ್ರಾಕ್ಷನ್ ಅಥವಾ ಡೌನ್ ಸ್ವಿಂಗ್ ಅಂತ ಕರಿತೀವಿ. ಹಿಯರ್ ಡಿಪ್ರೆಷನ್ಸ್ ಮೀನ್ಸ್ ಆಗಲೇ ಹೇಳ್ದಾಗೆ ಎಲ್ಲ ಎಕನಾಮಿಕ್ ಆ್ಯಕ್ಟಿವಿಟೀಸು ರೆಡ್ಯೂಸ್ ಆಗ್ತವೆ. ಆ್ಯಂಡ್ ಕಾಂಟ್ರಾಕ್ಷನ್ ಅಂತ ಹೇಳಿದೆ ರಿವೈಸಬಲ್ ರಿಡಕ್ಷನ್ ಇನ್ ದ ಹೋಲ್ ಎಕನಾಮಿಕ್ ಸೈಜ್ ಅಥವಾ ಹೋಲ್ ಎಕನಾಮಿ ತುಂಬ ಎಲ್ಲ
ಎಂಪ್ಲಾಯ್ಮೆಂಟ್ ಎಲ್ಲ ಏನು ಎಕನಾಮಿಕ್ ಸಿಸ್ಟಮಲ್ಲಿ ಆ್ಯಕ್ಟಿವಿಟೀಸ್ ಬರ್ತವೆ ಅವೆಲ್ಲ ರಿವೈಸಬಲ್ ರಿಡಕ್ಷನ್ ಸೈಜಸ್ಸು ವೇರಿ ಆಗುತ್ತೆ ಟುವರ್ಡ್ಸ್ ರಿಡಕ್ಷನ್ ಕಡೆಗೆ. ನೆಕ್ಸ್ಟು ಡೌನ್ ಸ್ವಿಂಗ್, ಈ ಹೋಲ್ ಆ್ಯಕ್ಟಿವಿಟೀಸ್ನ ನಾವು ಡೌನ್ ಸ್ವಿಂಗ್ ಅಂತಲೂ ಕರಿಬಹುದು. ಸೊ ಇಟ್ ಈಸ್ ದ ಫಸ್ಟ್ ಫೇಸ್ ಆಫ್ ಟ್ರೇಡ್ ಸೈಕಲ್. ಇದು ಒಂದು ಮೇನ್ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ ಇನ್ ಬಿಸ್ನೆಸ್ ಸೈಕಲ್. ದ ಬಿಸ್ನೆಸ್ ಆ್ಯಕ್ಟಿವಿಟಿ ಈಸ್ ಫಾರ್ ಬಿಲೋ ದ ನಾರ್ಮಲ್ ಲೆವೆಲ್. ಸೊ ಹಿಯರ್ ಆಲ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆರ್ ಬಿಲೋ ದ ನಾರ್ಮಲ್ ಲೆವೆಲ್. ನಾವೇನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಎಕ್ಸ್ಪೆಕ್ಟೆಡ್ ರೇಟಿಗಿಂತ ಕಡಿಮೆ ಆ್ಯಕ್ಟಿವಿಟೀಸ್ ಆಗ್ತಾ ಇರ್ತವೆ. ಆ್ಯಂಡ್ ಈಸ್ ಎಕ್ಸ್ಟ್ರೀಮ್ಲಿ ಲೋ. ನಾವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರ್ತೀವಿ ಅಷ್ಟಕ್ಕೆ ರೀಚ್ ಆಗೋಕ್ಕೆ ಆಗಲ್ಲ. ಎಕ್ಸ್ಟ್ರೀಮ್ಲಿ ಲೋಯರ್. ಇಟ್ ಮೇ ಬಿ ಕನ್ಸಂಪ್ಷನ್ ಲೆವೆಲ್ ಆಗಿರ್ಬೋದು, ಲೆವೆಲ್ ಆಫ್ ಇನ್ಕಮ್ ಆಗಿರ್ಬೋದು, ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಎವ್ರಿಥಿಂಗ್ ಎಕ್ಸ್ಟ್ರೀಮ್ಲಿ ಲೋಯರ್ ದೆನ್ ದಿ expected thing. And it can be defined as a state of affairs in which the real income consumed. Here ಇದನ್ನು ಯಾವ ರೀತಿ ನಾವು ಡಿಫೈನ್ ಮಾಡ್ಬೋದು ಅಂತ ಹೇಳಿದ್ರೆ, ಆ ಸ್ಟೇಟ್ ಆಫ್ ಅಫೇರ್ಸ್ ರಿಯಲ್ ಇನ್ಕಮ್ ಈಸ್ ಕನ್ಸ್ಯೂಮರ್ಡ್ ಅಂದರೆ ವಾಟ್ ಎವರ್ ದ ಇನ್ಕಮ್ ಈಸ್ ಗ್ಯಾದರ್ಡ್ ಬೈ ದ ಜನರಲ್ ಪಬ್ಲಿಕ್, ಅಥವಾ ಯಾರು ಸೊಸೈಟಿಯಲ್ಲಿ ಮೆಂಬರ್ಸ್ ಇರ್ತಾರೆ ಅವ್ರು ಏನು ರಿಯಲ್ ಇನ್ಕಮ್ ಅವ್ರ ಹತ್ರ ಇರುತ್ತೆ ಅದೆಲ್ಲದನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ, ಯೂಸ್ ಮಾಡ್ಕೊತೀವಿ ನಮ್ಮ ಪರ್ಪಸ್ಗೆ, ನಮ್ಮ ಓನ್ ಯೂಸಿಗೆ. ಆರ್ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಪರ್ ಹೆಡ್ ಆ್ಯಂಡ್ ದ ರೇಟ್ ಆಫ್ ಎಂಪ್ಲಾಯ್ಮೆಂಟ್ ಆರ್ ಫಾಲಿಂಗ್ ಡೌನ್ ಅಂತ ಹೇಳಿದ್ರೆ, ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಪರ್ ಹೆಡ್ ಅಂದರೆ ಈಚ್ ಆ್ಯಂಡ್ ಎವ್ರಿ ಮೆಂಬರ್ಸ್ ಇನ್ ದ ಸೊಸೈಟಿ ಏನಿರ್ತಾರೆ ಅವರ ಪರ್ ಕ್ಯಾಪಿಟಲ್ ಇನ್ಕಮ್, ಅವರ ಔಟ್ಪುಟ್ಟು, ಅವರ ವರ್ಕು ಕಡಿಮೆ ಆಗುತ್ತೆ. ಸೊ ಟೋಟಲ್ ಪ್ರೊಡಕ್ಷನ್ ಅಥವಾ ಟೋಟಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಪರ್ ಹೆಡ್ಡು ಕೂಡ ಫಾಲಿಂಗ್ ಡೌನ್ ಕಡಿಮೆ ಆಗ್ತಾ ಹೋಗುತ್ತೆ. ಆರ್ ದ ರೇಟ್ ಆಫ್ ಎಂಪ್ಲಾಯ್ಮೆಂಟ್ ಆರ್ ಫಾಲಿಂಗ್ ಡೌನ್, ಇಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಕೂಡ ಕಡಿಮೆ ಆಗುತ್ತೆ. ಅಂದರೆ ಇಲ್ಲಿ ಯಾವುದೇ ರೀತಿ ವರ್ಕು ಎಕನಾಮಿಕ್ ಆ್ಯಕ್ಟಿವಿಟೀಸು ಆಗ್ತಾ ಇರಲ್ಲ. ಆ್ಯಂಡ್ ಆರ್ ಸಬ್ನಾರ್ಮಲ್ ಇನ್ ದ ಸೆನ್ಸ್ ದಟ್ ದೇರ್ ಆರ್ ಹೈಡಲ್ ರಿಸೋರ್ಸಸ್. ಅಂದರೆ ಓಲ್ ಫ್ಯಾಕ್ಟರ್ ಫಾರ್ ಪ್ರೊಡಕ್ಷನ್ ಏನಿರುತ್ತೆ ಅದು ಯಾವುದೂ ಕೂಡ ಎಫೆಕ್ಟಿವ್ ಆಗಿ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಅಥವಾ ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ನಾವು ಯೂಸ್ ಮಾಡ್ಕೊಳ್ತಾ ಇರಲ್ಲ. ದಟ್ ಈಸ್ ಸೆಟ್ ಟು ಬಿ ಎ ಹೈಡಲ್ ರಿಸೋರ್ಸಸ್. ಐಡಲ್ ರಿಸೋರ್ಸಸ್ ಅಂದರೆ ವಾಟ್ ಎವರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಫಾರ್ ಪ್ರೊಡಕ್ಷನ್, ದಟ್ ಈಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಈ 4 ಫ್ಯಾಕ್ಟರ್ನು ನಾವು ಎಫೆಕ್ಟಿವ್ ಆಗಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಅನ್ಯೂಸ್ಡ್ ಕೆಪಾಸಿಟಿ, ಓಲ್ ಫ್ಯಾಕ್ಟರ್ ಫಾರ್ ಪ್ರೊಡಕ್ಷನ್ ಏನಿರುತ್ತೆ ಅದನ್ನು ಅನ್ಯೂಸ್ ಮಾಡ್ಕೊತೀವಿ, ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳ್ಳೋದಿಲ್ಲ. ಅವಿದ್ರೂ ಕೂಡ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಅಂಥ ಸಿಚುವೇಶನ್ನು ಡಿಪ್ರೆಷನ್ ಆಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಅನ್ಯೂಸ್ಡ್ ಲೇಬರ್, ದಟ್ ಈಸ್ ಹ್ಯೂಮನ್ ರಿಸೋರ್ಸು ನಮ್ಮ ಹತ್ರ ಇದ್ದರೂ ಕೂಡ ವಿ ಕಾಂಟ್ ಯೂಸ್ ಇಟ್ ಇನ್ ಎಫೆಕ್ಟಿವ್ ಮ್ಯಾನರಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಏನು ಫ್ಯಾಕ್ಟರ್ ಫಾರ್ ಪ್ರೊಡಕ್ಷನ್ ಅಂತ ನಾವು ಕರಿತೀವಿ, ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಪ್ರೊಡಕ್ಷನ್, ದಟ್ ಈಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಇವೆಲ್ಲ ಇದ್ದರೂ ಕೂಡ ನಮ್ಮ ಹತ್ರ ನಾವು ಪ್ರೊಡಕ್ಷನ್ ಪರ್ಪಸ್ಗೆ ಅಥವಾ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಳಕ್ಕಾಗ್ತಿರಲ್ಲ. ದೀಸ್ ಆಲ್ ಆರ್ ಹೈಡಲ್ ರಿಸೋರ್ಸಸ್, ಹೈಡಲ್ ಆಗಿ ಉಳಿತವೆ. ಅನ್ಯೂಸ್ಡ್ ಲೇಬರ್, ಎಸ್ಪೆಷಲಿ ನಾವು ಹ್ಯೂಮನ್ ರಿಸೋರ್ಸಸ್ನ ಬಿಸ್ನೆಸ್ ಆ್ಯಕ್ಟಿವಿಟಿಗೆ ತೊಗೊಳಕ್ಕೆ ಆಗ್ತಾ ಇರೋಲ್ಲ. ಅಂಥ ಸಿಚುವೇಶನ್ನ ನಾವು ದ ಪೀರಿಯಡ್ ಆಫ್ ಸ್ಲಂಪ್ ಅಂತ ಕೂಡ ಕರಿತೀವಿ. ನೀವಿವಾಗ ಕರೋನಾ ವೈರಸ್ ಬಂದಿದೆ, ಲಾಕ್ಡೌನಿಂದ ಏನಾಗ್ತಿದೆ, ವಿ ಹ್ಯಾವ್ ಕ್ಯಾಪಿಟಲ್, ವಿ ಹ್ಯಾವ್ ಆರ್ಗನೈಸೇಷನ್, ವಿ ಹ್ಯಾವ್ ಲೇಬರ್, ವಿ ಹ್ಯಾವ್ ಫಿಕ್ಸ್ಡ್ ಕ್ಯಾಂಪಸ್ ಫಾರ್ ಆರ್ಗನೈಸೇಷನ್. ನಮ್ಮ ಹತ್ರ ಬಿಲ್ಡಿಂಗ್ ಇದೆ, ಲ್ಯಾಂಡ್ ಇದೆ, ಹ್ಯೂಮನ್ ರಿಸೋರ್ಸ್ ಇದೆ, ಕ್ಯಾಪಿಟಲ್ ಇದೆ. ಎಲ್ಲ ಫ್ಯಾಕ್ಟರ್ ಫಾರ್ ಪ್ರೊಡಕ್ಷನ್ ಅಂತ ಏನಿದೆ ಅದನ್ನು ನಾವು ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಆಗ್ತಾ ಇಲ್ಲ. ಎಲ್ಲ ಹೈಡಲ್ ಆಗಿ ಉಳ್ಕೊಂಡಿದೆ. ಈ ಪೀರಿಯಡ್ನ ನಾವು ಡಿಪ್ರೆಷನ್ ಅಥವಾ ಕಾಂಟ್ರಾಕ್ಷನ್ ಆರ್ ಡೌನ್ ಸ್ವಿಂಗ್ ಆರ್ ಪೀರಿಯಡ್ ಆಫ್ ಸ್ಲಂಪ್ ಅಂತ ಕೂಡ ನಾವು ಕರಿತೀವಿ. ಸೊ ಹಿಯರ್ ಆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಬಿಲೋ ದಿ ನಾರ್ಮಲ್ ಲೆವೆಲ್ ಇರುತ್ತೆ, ಬಿಲೋ ದಿ ನಾರ್ಮಲ್ ಲೆವೆಲ್. ಆ್ಯಂಡ್ ದೆನ್ ಫೀಚರ್ಸ್ ಆಫ್ ಡಿಪ್ರೆಷನ್ ಪೀರಿಯಡ್ ಅಂತ ಹೇಳಿದ್ರೆ, ಫಸ್ಟ್ ಫೀಚರ್ಸ್ ಈಸ್ ದಟ್
ಆಲ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಆರ್ ಮೋರ್ ಆರ್ ಲೆಸ್ ಹಾಲ್ಟಿಂಗ್ ಸ್ಟೇಜ್. ಎಲ್ಲ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸು ಹಾಲ್ಟ್ ಆಗ್ತವೆ, ನಿಂತೋಗ್ತವೆ. ಯಾವುದೇ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, ಕನ್ಸ್ಟ್ರಕ್ಷನ್ ಆಗಿರಲಿ, ಕಮರ್ಷಿಯಲ್ ಲೆಂಡರ್ಸ್ ಆಗಿರಲಿ, ಕಮರ್ಷಿಯಲ್ ಆ್ಯಕ್ಷನ್ಸ್ ಆಗಿರಲಿ, ಎಲ್ಲ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸು ಕೂಡ ನಿಂತೋಗಿರ್ತವೆ. ಯಾವುದೇ ರೀತಿ ಕಮರ್ಷಿಯಲ್ ಟೆಂಡರ್ಸ್ ಅಥವಾ ಅದರ್ ಬಿಸ್ನೆಸ್ ಆ್ಯಕ್ಟಿವಿಟೀಸು ಮೂವ್ ಆಗ್ತಾ ಇರಲ್ಲ.